ನೋಡಿ, ಇವರು ನಮ್ಮ ಅಣ್ಣಪ್ಪ ಮೇಷ್ಟ್ರು, ಶ್ರೀ ರೇವಣಸಿದ್ದೇಶ್ವರ ಟ್ರೇಡರ್ಸ್ ಪ್ರೊಪ್ರೈಟ್ರು. ಇವತ್ತಿನ ಕಾಲಕ್ಕೆ ಏನಂದರೆ ಹ್ಯಾಂಡಿಕ್ಯಾಪ್ಸ್ ಅಂದರೆ ಬರೀ ಸ್ಕೂಟ್ರಿಗೆ ಅಷ್ಟೇ ಲಿಮಿಟ್ ಅಂದ್ಕೊಂಡಾರೆ. ಬಟ್ ನಮ್ಮ ಅಣ್ಣಪ್ಪ ಮೇಷ್ಟ್ರು ವ್ಯಾಗನರ್ ಕಾರ್ ಆಟೋಮೆಟಿಕ್ ತಗೊಂಡ್ರು. ಅವರು ಒಂದು ಸ್ಟೈಲಿಶ್ ನೋಡ್ರಿ. ಯಾವುದೇ ಕಾರಣಕ್ಕೆ ಕಾಲು ಕೆದರು ಕಾಲು ಸಿಗಲ್ಲ ಅಂತಾರೆ, ಬಟ್ ಎಲ್ಲ ಹ್ಯಾಂಡ್ಲಲ್ಲಿ ಕೈಯಲ್ಲೇ ಮಾಡ್ಕೊಂಡಿದ್ದಾರೆ. ಬ್ರೇಕ್ ಇರ್ಬೋದು, ಎಕ್ಸ್ಲೇಟರ್ ಇರ್ಬೋದು, ಎಲ್ಲ ಇದರಲ್ಲೇ ಮಾಡ್ತಾರೆ. ದಟ್ ಈಸ್ ದ ಇನ್ಸ್ಪಿರೇಷನ್ ಫಾರ್ ಆಲ್. ಏನು ವಿಶೇಷ ಚೇತನ ಅಂತ ಹೇಳ್ತಾರಲ್ಲ, ಅವ್ರಿಗೊಂದು ಮಾದರಿನ ಅಂತ ಹೇಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನೋಡಿ, ಇಲ್ಲಿ ಸ್ಟಿಕ್ಸ್ ಇದ್ದಾವೆ. ನಾನು ಆರಾಮಾಗಿ ಕೂತಿದ್ದೀನಿ. ನಮ್ಮ ಅಣ್ಣಪ್ಪ ಮೇಷ್ಟ್ರು, ನಮ್ಗೆ ಅಣ್ಣ ಅಂತ ಹೇಳ್ತೀನಿ, ಅಣ್ಣಪ್ಪಣ್ಣ ಆರಾಮಾಗಿ ಡ್ರೈವಿಂಗ್ ಮಾಡ್ತಿದ್ದಾರೆ. ಎಷ್ಟು ಕಂಫರ್ಟ್ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂದರೆ ಯಾರೋ ಒಬ್ಬ ಎಕ್ಸ್ಪರ್ಟ್ ಡ್ರೈವಿಂಗ್ ಮಾಡ್ತಿರೋದು ಅನಿಸುತ್ತೆ. ಈ ಯಾರ್ಯಾರು ಹ್ಯಾಂಡಿಕ್ಯಾಪ್ಸ್ ಅಂತ ಇದ್ರಲ್ಲ, ಅವರು ದಯವಿಟ್ಟು ಒಂದು ಯೋಚನೆ ಮಾಡಿ. ಯಾವುದು ಕೂಡ ಕಷ್ಟ ಅಲ್ಲ. ಇವತ್ತು ನೋಡಿರಿ, ಎಷ್ಟು ಒಂದು ಬೈಕ್ ಓಡಿಸೋಕ್ಕೆ ಯೋಚನೆ ಮಾಡ್ತಾರೆ, ನಡಿಬೇಕಾ ಮಾಡ್ಕೋಬೇಕಂತೇಳಿ. ಇವತ್ತು ಕೋರ್ಟ್ಗಟ್ಟಲೆ ಬಿಸ್ನೆಸ್ ಮಾಡ್ತಿದ್ದಾರೆ, ಟರ್ನ್ ಓವರ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಗೆ ಮಿತಿ ಮೀರ್ಸಂಗೆ ಚಾಲೆಂಜ್ ಮಾಡಿ ದುಡಿತಿದ್ದಾರೆ. ಒಳ್ಳೆ ವ್ಯಾಗನರ್ ಕಾರ್ ತಗೊಂಡು ಹೈವೇದಲ್ಲಿ ಎಷ್ಟು ಕಂಫರ್ಟಾಗಿ ಓಡಿಸ್ತಿದ್ದಾರೆ. ಬ್ರೇಕ್ ಕಂಟ್ರೋಲ್, ಎಕ್ಸ್ಲೇಟರ್ ಕಂಟ್ರೋಲ್ ಎಲ್ಲ ಇದರಲ್ಲಿದೆ. ಸರ್ಕಾರ ಇವರು GST ಕೂಡ ವೇ ಆಫ್ ಮಾಡೈತಿ. ಇನ್ನೂ ತುಂಬ ಅನುಕೂಲಗಳಿದ್ದಾವೆ. ಎಲ್ಲರೂ ಮನಸ್ಸು ಮಾಡಿ ಈ ಥರ ಒಂದು ಚಾಲೆಂಜ್ ಜೀವನ ನಡ್ಸೋಕೆ ಅಣ್ಣಪ್ಪ ಮೇಷ್ಟ್ರು ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಆಗ್ಬೇಕಂತೇಳಿ ಎಲ್ಲರೂ ಅನ್ಕೊಂತೀನಿ. ನೋಡಿರಿ, ಒಂದು ಕಾನ್ಫಿಡೆನ್ಸು ಎಲ್ಲರೂ ಹುಟ್ಟಬೇಕಿದೆ ನಂತರ. ದಿಸ್ ಈಸ್ ವೆರಿ ಪ್ಯಾಷನೇಟ್ ಡ್ರೈವಿಂಗ್. ಎಷ್ಟು ಲೈನ್ ಆ್ಯಂಡ್ ಲೈನ್ ತಕ್ಷಣ ಮೇಂಟೈನ್ ಮಾಡ್ತಾರೆ. ಇನ್ನು ಬೇರೆಯವರೆಲ್ಲ ಎಷ್ಟು ನೆಗ್ಲೆಕ್ಟ್ ಆಗಿರ್ತಾರೆ. ಬಟ್ ಇಟ್ಸ್ ವೆರಿ ಗುಡ್.